ತಮಗೆ ಮತ್ತು ತಮ್ಮ ಮೂಲಕ ನಾಡಿನ ಜನತೆಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಂಕ್ರಾಂತಿ ಪ್ರತಿಯೊಬ್ಬರ ಬದುಕಿನಲ್ಲಿ ಒಳ್ಳೆಯ ಕ್ರಾಂತಿಯನ್ನು ಉಂಟು ಮಾಡಲಿ, ಸದ್ವಿಚಾರಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ, ಎಲ್ಲರ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಕರ್ನಾಟಕ ಸಾವಿನ ಮನೆಯಾಗಿದೆ. ಬಾಣಂತಿಯರ ಸರಣಿ ಸಾವುಗಳು ನಿಂತಿಲ್ಲ. ಹಸುಗೂಸುಗಳು ಯಾವ ಕಾರಣಕ್ಕೆ ಈ ರೀತಿ ಸಾಯ್ತಾ ಇದ್ದಾವೆ ಅನ್ನೋದು ಇವತ್ತಿಗೂ ಪತ್ತೆ ಆಗಿಲ್ಲ. ಕಳೆದ 1.5 ವರ್ಷದಲ್ಲಿ 2800ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೆದಿದೆ. ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ. ಗುತ್ತಿಗೆದಾರರು ಸಾವಿಗೆ ಶರಣಾಗ್ತಾ ಇದ್ದಾರೆ. ಕರ್ನಾಟಕ ಸಾವಿನ ಮನೆಯಾಗಿದ್ದರೂ ಇದಕ್ಕೆ ಸಂಬಂಧ ಇಲ್ಲವೇನೋ ರೀತಿಯಲ್ಲಿ, ಇಲ್ಲ ಅನ್ನೋ ರೀತಿಯಲ್ಲಿ ಆಳುವ ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಾ ಇದೆ. ರೋಮ್ ಹೊತ್ತುವರಿಬೇಕಾದ್ರೆ ನ್ಯೂರೋ ಪಿಟೀಲ್ ಬಾರಿಸ್ತಾ ಇದ್ದ ಅಂತ ರೋಮ್ನಲ್ಲಿರುವಂಥ ಗಾದೆ ಮಾತು. ಕರ್ನಾಟಕ ಸಾವಿನ ಮನೆಯಾಗಿದ್ದರೂ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಲ್ಲು ಹೃದಯವನ್ನು ಹೊಂದಿದೆಯೇನೋ ಅನ್ನೋ ರೀತಿಯಲ್ಲಿ ಸಂವೇದನಾ ರಹಿತವಾಗಿ ವರ್ತಿಸ್ತಾ ಇದ್ದಾರೆ. ಇವ್ರದ್ದೊಂಥರ ಇದು ಯಾವುದಕ್ಕೂ ಸಂಬಂಧನೇ ಇಲ್ಲ ನಮಗೆ ಅನ್ನೋ ರೀತಿಯಲ್ಲಿ ಡಿನ್ನರ್ ಪೊಲಿಟಿಕ್ಸ್ ನಡೆಸಿದ್ದಾರೆ. ಸ್ವಲ್ಪನಾದರೂ ಕರುಣೆ ಇದ್ದರೆ, ಸ್ವಲ್ಪವಾದರೂ ಬಸವ ತತ್ವದ ಮೇಲೆ ನಂಬಿಕೆ ಇದ್ದರೆ ಈ ಬಡ ಬಾಣಂತಿಯರ ಸಾವಿಗೆ ಕಾರಣ ಏನು ಅಂತ ಪತ್ತೆ ಹಚ್ಚೋ ಕೆಲಸ ಮಾಡ್ತಿದ್ರು. ವಿಧಾನ ಮಂಡಲದಲ್ಲಿ ಚರ್ಚೆ ಆಯಿತು, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ. ಸರಣಿ ಸಾವು ಇವಾಗಲೂ ನಿಂತಿಲ್ಲ. ಅಂದರೆ ಸಾವಿಗೆ ಕಾರಣ ಏನು? ಔಷಧಿನ, ಆಸ್ಪತ್ರೆನ, ವೈದ್ಯರ ನಿರ್ಲಕ್ಷ್ಯನ, ಅಥವಾ ಇನ್ನೇನು ಕಾರಣ? ಏನಾದ್ರು ಅತಿಮಾನುಷ ಶಕ್ತಿಗಳು ಸರ್ಕಾರಿ ಆಸ್ಪತ್ರೆ ಮೇಲೆ ಬಂದು ವಕ್ರಿಸ್ಕೊಂಡು ಬಾಣಂತಿಯರ ಸಾವಿಗೆ ಕಾರಣ ಆಗ್ತಾ ಇದ್ದಾರಾ? ಅಂದರೆ ಏನು ಕಾರಣ? ಇದು ಪತ್ತೆ ಹಚ್ಚಬೇಕಲ್ಲ. ಔಷಧಿ ಕಾರಣ ಅಂತ ಹೇಳಿದ್ರೆ ಔಷಧಿ ಬ್ಯಾನ್ ಆಗಬೇಕು, ಸರಬರಾಜು ಮಾಡಿರೋರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು, ಕೊಲೆ ಮೊಕದ್ದಮೆ ದಾಖಲಿಸಬೇಕು. ಕಾರಣ ಏನು? ವೈದ್ಯರ ನಿರ್ಲಕ್ಷ್ಯ ಆಗಿದ್ದರೆ ವೈದ್ಯರ ಮೇಲೆ ಕ್ರಮ ಆಗಬೇಕಿತ್ತು. ಆಸ್ಪತ್ರೆ ಏನಾದ್ರು ಕಾರಣ ಆಗಿದ್ದರೆ ಏನು ಕಾರಣ ಅನ್ನೋದು ಪತ್ತೆ ಆಗಬೇಕಿತ್ತು. ದುರ್ದೈವ ಸಂಗತಿ ಏನು ಅಂದರೆ ಇದು ಯಾವುದಕ್ಕೂ ಸಂಬಂಧ ಇಲ್ಲದ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇರೋದು. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಂವೇದನೆ ಕಳೆದುಕೊಂಡ ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಭಾಳ ಬೇಸರದಿಂದ ಹೇಳಬೇಕಾಗಿದೆ, ಹೃದಯಹೀನರ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇದೆ. ಹೃದಯಹೀನರು ಅಥವಾ ಕಲ್ಲು ಹೃದಯದವರು ಮಾತ್ರ ಹೀಗೆ ವರ್ತನೆ ಮಾಡೋಕ್ಕೆ ಸಾಧ್ಯ. ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಯಾರು ವರ್ತಿಸಬಲ್ಲರು ಅಂತ ಹೇಳಿದ್ರೆ ಒಂದು ಕಲ್ಲು ಹೃದಯ ಇರಬೇಕು, ಇಲ್ಲ ಹೃದಯಹೀನರಿರಬೇಕು. ಇವತ್ತಿನ ಈ ಸರ್ಕಾರ ನಡೀತಿರೋ ರೀತಿ ಹಾಗೇ ಇದೆ. ನಾನು ಆಗ್ರಹಿಸ್ತೇನೆ, ಈ ಸಾವಿಗೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತಜ್ಞರ ಸಮಿತಿ ಮಾಡಿ
ನಮಗೆ ಸಂವೇದನಾ ರಹಿತರಾಗಿರ್ತಕ್ಕಂಥ ಸರ್ಕಾರದ ಯಾವುದೇ ಸಚಿವರ ಮೇಲೆ ನಂಬಿಕೆ ಇಲ್ಲ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮಾಡಿ ತಕ್ಷಣ ಈ ಸಾವಿಗೆ ಕಾರಣ ಏನು ಅನ್ನೋದು, ಸರಣಿ ಸಾವು, ಒಂದು ಜಿಲ್ಲೆಯಲ್ಲ, ಮತ್ತು ಸತ್ತಿರೋರೆಲ್ಲರೂ ಬಡವರು, ಸತ್ತಿರೋರಲ್ಲಿ ಬಹುತೇಕ ಜನ ದಲಿತರು, ಹಿಂದುಳಿದವರು. ಸರ್ಕಾರಿ ಆಸ್ಪತ್ರೆಗೆ ಶ್ರೀಮಂತರು ಹೋಗಲ್ಲ, ಬಡವರೇ ಹೆಚ್ಚು ಹೋಗೋದು. ಹಾಗೆ ಸಾವಿಗೆ ಕಾರಣ ಏನು? ಭ್ರಷ್ಟಾಚಾರ ಆಸ್ಪತ್ರೆಯ ಜೀವರಕ್ಷಕ ಔಷಧಿಗಳ ಮೇಲೂ ಪ್ರಭಾವ ಬೀರಿ ಭ್ರಷ್ಟಾಚಾರದ ಕಾರಣದಿಂದಾಗಿ ಜೀವರಕ್ಷಕ ಔಷಧಿಯೇ ಜೀವ ತೆಗಿತಾ ಇದೆಯಾ, ಅಥವಾ ಹಣದ ದಾಹಕ್ಕೆ ಒಳಗಾಗಿ ವೈದ್ಯರೇನಾದರೂ ನಿರ್ಲಕ್ಷ್ಯ ಮಾಡಿದಾರಾ? ಕಾರಣ ಏನು ಅಂತ ಆಗಬೇಕಲ್ಲ. ಹತ್ತತ್ರ 600ಕ್ಕೂ ಹೆಚ್ಚು ಜನ ಈ ಒಂದು 4-5 ತಿಂಗಳಲ್ಲಿ ಬಾಣಂತಿಯರು ಸಾವಿಗೀಡಾಗಿದ್ದಾರೆ, ಹಸುಗೂಸುಗಳು ಸಾವಿಗೀಡಾಗಿದ್ದಾವೆ. ಹಾಗಿದು ಒಂದು ಗಂಭೀರವಾದ ವಿಷಯ ಅಲ್ವಾ ಇದು? ಅಂದರೆ ಸತ್ತವರು ಬಡವರು ಅವರು ಸತ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆಗೆ ಏನಾದ್ರು ಸರ್ಕಾರ ಬಂದ್ಬಿಟ್ಟಿದೆಯಾ? ಯಾಕೆ ಈ ಥರ ಕಲ್ಲು ಹೃದಯ ಆಗಿದ್ದಾರೆ? ಯಾಕೆ ಈ ರೀತಿ ಹೃದಯಹೀನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ? ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗಿತ್ತು ಈ ವಿಷಯವನ್ನು? ಸೀರಿಯಸ್ ಆಗಿ ತಗೊಂಡಿದ್ರೆ ಸರಣಿ ಸಾವುಗಳು ಯಾಕೆ ಮುಂದುವರಿತಾ ಇತ್ತು? ಈ ಸರಣಿ ಸಾವುಗಳು ಮುಂದುವರಿತಾ ಇದ್ದಾವೆ ಅಂದರೆ ಸಂವೇದನಾ ರಹಿತವಾಗಿರುವಂಥ ಸರ್ಕಾರ ಇದೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು? ಅದಕ್ಕೆ ಆಗ್ರಹಿಸ್ತೇನೆ, ತಕ್ಷಣ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತಜ್ಞರ ಸಮಿತಿ, ಎಕ್ಸ್ಪರ್ಟ್ ಕಮಿಟಿ ಮಾಡಿ ವಿತಿನ್ ದ ವೀಕ್ ಸಾವಿನಿಗೆ ಕಾರಣ ಏನು ಅನ್ನೋದು ಪತ್ತೆ ಆಗಬೇಕು. ಮತ್ತು ಸತ್ತವರು ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ ನೀವು? ಪೋಸ್ಟ್ ಮಾರ್ಟಮ್ ಮಾಡಿದರೆ ಸತ್ಯ ಗೊತ್ತಾಗುತ್ತೆ, ರಿಪೋರ್ಟ್ ಬರುತ್ತೆ ಸಾವಿಗೆ ಕಾರಣ ಏನು ಅನ್ನೋದನ್ನು. ಅಂದರೆ ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ? ಎಷ್ಟು ರಿಪೋರ್ಟ್ ಇದೆ ನಿಮ್ಮ ಹತ್ರ? ಏನು ತಡೆಯೋದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ? ಆಸ್ಪತ್ರೆ ಅಂದರೆ ಭಯ ಬೀಳುವ ಸ್ಥಿತಿಗೆ ಯಾಕೆ ತಂದು ನಿಲ್ಲಿಸಿದಿರಿ? ಸರ್ಕಾರಿ ಆಸ್ಪತ್ರೆ ಅಂದರೆ ಭಯ ಬೀಳಬೇಕು, ಆ ಸ್ಥಿತಿಗೆ ಯಾಕೆ ತಂದು ನಿಲ್ಲಿಸಿದಿರಿ? ಅದಕ್ಕೆ ನಾನು ಆಗ್ರಹಿಸ್ತೇನೆ, ಈ ಸಾವಿನ ಸರಣಿ ನಿಲ್ಲಬೇಕು. ಅದಕ್ಕೆ ತಕ್ಷಣ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಡಿನ್ನರ್ ಪೊಲಿಟಿಕ್ಸ್ ಆಮೇಲೆ ಮಾಡ್ಕೊಳ್ಳಿ, ನಾನಾ ನೀನಾ ಮುಂದೆ ಯಾರಿಗೆ ಅನ್ನೋದಕ್ಕಿಂತ ಈ ಸಾವಿನ ಸರಣಿ ನಿಲ್ಲಿಸೋದು ಮುಖ್ಯ ಅನ್ನೋದು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ರೈತರ ಆತ್ಮಹತ್ಯೆ ಅತಿ ರಾಜ್ಯದ ಸಾಲಿಗೆ ಕರ್ನಾಟಕ ಸೇರಿರ್ತಕ್ಕಂಥದ್ದು ಒಂದು ದುರದೃಷ್ಟಕರ ಸಂಗತಿ. ರೈತರಿಗೊಂದು ಆತ್ಮವಿಶ್ವಾಸ ತುಂಬಬೇಕಲ್ಲ. ವಿಶ್ವಾಸ ತುಂಬುವ ಯಾವ ಕೆಲಸ ಮಾಡ್ತಾ ಇದ್ದೀರಿ ನೀವು? ಹೇಳಿ, ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು? ಆತ್ಮವಿಶ್ವಾಸ ತುಂಬುವ ಯಾವ ಕೆಲಸ ಮಾಡ್ತಾ ಇದ್ದೀರಿ ನೀವು? ಆತ್ಮವಿಶ್ವಾಸ ತುಂಬೋದ್ರ ಬದಲಿಗೆ ನ್ಯಾಯ ಕೇಳಿದವ್ರ ಮೇಲೆ ದೌರ್ಜನ್ಯ ಮಾಡುವ ರಾಜಕಾರಣ ಮಾಡ್ತಾ ಇದ್ದೀರಿ. ಪಂಚಮಸಾಲಿಗಳು ಮೀಸಲಾತಿ ಕೇಳಿದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ. ಒಳ ಮೀಸಲಾತಿಗಾಗಿ ಆಗ್ರಹಿಸಿದವ್ರ ಮೇಲೆ ನಿರ್ಲಕ್ಷ್ಯ ವಹಿಸಿದ್ರಿ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಇದನ್ನು 4ನೇ ದಿನದ ಧರಣಿ. ಅಂದರೆ ನೀವು ಈ ಎಲ್ಲ ನಿರ್ಲಕ್ಷ್ಯ ವಹಿಸುವಂಥ ಕೆಲಸವನ್ನು ಮಾಡಿದ್ದೀರಿ. 1.5 ವರ್ಷ ಆಯ್ತು ಸರ್ಕಾರ ಬಂದು. 1.5 ವರ್ಷದಲ್ಲಿ ಗುತ್ತಿಗೆದಾರರ ಗುತ್ತಿಗೆ ಬಿಲ್ಲನ್ನು ಇವತ್ತಿಗೂ ಕೊಟ್ಟಿಲ್ಲ. ಭ್ರಷ್ಟಾಚಾರ ಚರಮ ಸೀಮೆ ತಲುಪಿದೆ. 60% ದಾಟಿದೆ ಭ್ರಷ್ಟಾಚಾರ. ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ, ಆತ್ಮಸಾಕ್ಷಿ ಇದ್ದವ್ರಿಗೆ ಸಾಕ್ಷಿ ಬೇಡ. ವರ್ಕ್ ಆರ್ಡರ್ ತಗೋಬೇಕು ಅಂತ ಹೇಳಿದ್ರೆ
ವರ್ಕ್ ಆರ್ಡರ್ ತಗೋಬೇಕು ಅಂದರೆ 15% ಕೊಡಬೇಕು ಮಿನಿಮಮ್ ವರ್ಕ್ ಆರ್ಡರ್ ತಗೊಳಕ್ಕೆ. ವರ್ಕ್ ಎಕ್ಸಿಕ್ಯೂಷನ್ ಇಂದ ಬಿಲ್ ಬರಿಬೇಕಾದ್ರೆ AE, AWE, ಎಕ್ಸಿಕ್ಯೂಟಿವ್ ಇಂಜಿನಿಯರ್, SE, CE ಇವೆಲ್ಲರಿಗೂ ಸೇರಿಸಿ ಕಡಿಮೆ ಅಂದರೆ 15-16% ಆಗುತ್ತೆ. ಅದು ಮುಂಚಿಂದ 18, ಈಗಿಂದೊಂದು 16. ಎಷ್ಟು ಪರ್ಸೆಂಟ್ ಆಯಿತು? 34% ಆಯಿತು. LOC ತಗೋಬೇಕು ಅಂತ ಹೇಳಿದ್ರೆ, ಫೈನಲ್ LOC ತಗೋಬೇಕು ಅಂದರೆ 10-12% ಕೊಡಬೇಕು. 46% ಆಯಿತು. GST 18%, 1% ಸೆಸ್ಸು, ಇನ್ನೊಂದೆಂಥದ್ದು CBT ಅದು 1%. ಇದಲ್ದಲೇ SS ಟ್ಯಾಕ್ಸ್ ಅಂತ ಬೇರೆ ಇದೆ. ಅದು SS ಟ್ಯಾಕ್ಸು ಬೇರೆ ಸ್ಪೆಷಲ್ ಆಗಿ ಕೊಡಬೇಕು. ಹೇಳಿ, ಈ ಪರಿಸ್ಥಿತಿನಲ್ಲಿ ಗುತ್ತಿಗೆದಾರರು ಬದುಕಬೇಕೋ ಬೇಡವೋ? ಗುತ್ತಿಗೆದಾರರು ನಾವು ರೈತರ ಆತ್ಮಹತ್ಯೆ ಕೇಳ್ತಾ ಇದ್ವಿ, ಬಡವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳ್ತಾ ಇದ್ವಿ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ. ಇನ್ನು ಪ್ರಾಮಾಣಿಕ ಅಧಿಕಾರಿಗಳು ಅವನು ಬದುಕಂಗೇ ಇಲ್ಲ. ಭ್ರಷ್ಟರಿಗೆ ಮಾತ್ರ ಉಳಿಗಾಲ, ಪ್ರಾಮಾಣಿಕರು ಬದುಕಂಗೇ ಇಲ್ಲ. ಪರಶುರಾಮ್ ನಾಯಕ್ PSI ಆತ್ಮಹತ್ಯೆ ಮಾಡಿಕೊಂಡ್ರು ಯಾದಗಿರಿನಲ್ಲಿ, ಪ್ರಾಮಾಣಿಕತೆ ಕಾರಣಕ್ಕೆ, ಲಂಚ ಕೊಡೋಕ್ಕಾಗದೇ ಇರೋ ಕಾರಣಕ್ಕೆ. ಚಂದ್ರಶೇಖರನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಭ್ರಷ್ಟಾಚಾರದ ಆರೋಪ ನನ್ನ ತಲೆ ಮೇಲೆ ಬರುತ್ತೆ ಅನ್ನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಸತ್ಯ ಹೇಳಿದ್ರು, ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದರು. ಇವರೆಲ್ಲ ಸೇರಿ ನನ್ನ ಪ್ರಾಮಾಣಿಕರ ತಲೆ ಮೇಲೆ ಕಟ್ತಾರೆ ಅನ್ನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ರುದ್ರೇಶ್ ಯಡವಣ್ಣನವರು, ಈ ಸರ್ಕಾರದ ಒಬ್ಬರು ಪ್ರಭಾವಿ ಮಂತ್ರಿಯ PA, ಭ್ರಷ್ಟಾಚಾರದ ಬಲಿಪಶುವಾದ ರುದ್ರೇಶ್ ಯಡವಣ್ಣನವರು ತಹಸೀಲ್ದಾರ್ ಆಫೀಸ್ನಲ್ಲಿ 2nd ಡಿವಿಷನ್ ಕ್ಲರ್ಕು. ಈ ಥರ ಅಧಿಕಾರಿಗಳ ಸಾವು ಮುಂದುವರೆದಿದೆ. ಮೊನ್ನೆ ಗದಗ್ನಲ್ಲಿ ಒಬ್ಬ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡ. ಈ ಥರದ ಸರಣಿ ಸಾವುಗಳು ಕೂಡ ಮುಂದುವರೆದಿದ್ದಾವೆ. ಕರ್ನಾಟಕ ಸಾವಿನ ಮನೆಯಾಗಿದೆ. ಸಾವಿನ ಮನೆಯಲ್ಲಿ ಡಿನ್ನರ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಜನರಿಗೆ ಸ್ಪಂದಿಸೋದು, ಈ ಸಮಸ್ಯೆಗೆ ಪರಿಹಾರ ಹುಡುಕೋದು, ತಪ್ಪಿತಸ್ಥರ ಮೇಲೆ ಕ್ರಮ ಆಗೋದು ಇಲ್ಲ. ಡಿನ್ನರ್ ಪೊಲಿಟಿಕ್ಸ್ ಮತ್ತು ಸೇಡಿನ ರಾಜಕಾರಣ, ಡಿನ್ನರ್ ಪೊಲಿಟಿಕ್ಸು ಮತ್ತು ಸೇಡಿನ ರಾಜಕಾರಣ, ಇದನ್ನು ಮಾತ್ರ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ನಿರ್ಲಕ್ಷ್ಯವನ್ನು ಖಂಡಿಸ್ತೀನಿ. ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಇವರೇನು ಹೇಳೋಕ್ಕಾಗತ್ತೆ ಸಾಧನೆನ? 1.5 ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಹಗರಣಗಳು ಸಾಧನೆ ಆಗಲ್ಲ. ಮೂಢ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ವಾಲ್ಮೀಕಿ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಬೋವಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಅಬ್ಕಾರಿ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಸೀಟ್ ಬ್ಲಾಕಿಂಗ್ ಹಗರಣ ಸಾಧನೆನಾ ಇವರು ಸರ್ಕಾರದ್ದು? ಅಂದರೆ ಭ್ರಷ್ಟಾಚಾರವೇ ಇವ್ರ ಸಾಧನೆನಾ? ಬೆಲೆ ಏರಿಕೆ ಸಾಧನೆನಾ? RTC ಬೆಲೆ 30 ರೂಪಾಯಿಗೆ ಏರಿಸಿದೀವಿ ಅನ್ನೋ ಸಾಧನೆ ಆಗುತ್ತಾ? ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದದನ್ನು 100 ರೂಪಾಯಿ ತಗೊಂಡೋದ್ವಿ, 200 ರೂಪಾಯಿ ಮಾಡಿದ್ವಿ ಅನ್ನೋ ಸಾಧನೆನಾ ಇವ್ರದ್ದು? ವಿದ್ಯುತ್ ಶಕ್ತಿ ಬೆಲೆ ಏರಿಕೆ ಮಾಡಿದ್ವಿ ಅನ್ನೋದು ಇವ್ರ ಸಾಧನೆನಾ? ನೀರಿನ ಬೆಲೆ ಏರಿಸಿದ್ವು ಅನ್ನೋದು ಇವ್ರ ಸಾಧನೆನಾ? ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ವಿ, ಹಾಲು ಮತ್ತು ಆಲ್ಕೋಹಾಲ್ ಬೆಲೆ ಏರಿಸಿದ್ವಿ ಅನ್ನೋದು ಇವ್ರ ಸಾಧನೆನಾ? ಬಸ್ ದರ ಏರಿಸಿದ್ವಿ ಅನ್ನೋದು ಇವ್ರ ಸಾಧನೆನಾ? ಬೆಲೆ ಏರಿಕೆ, ಭ್ರಷ್ಟಾಚಾರ ಅದನ್ನೇ ಸಾಧನೆ ಅಂತ ಭಾವಿಸಿರುವ ಸರ್ಕಾರ ಇಲ್ಲಿದೆ. ಸಂವಿಧಾನ ರಹಿತವಾಗಿರುವಂಥ ಸರ್ಕಾರ ಇಲ್ಲಿದೆ. ಸಾವಿನ ಮನೆಯಲ್ಲಿ ನಾನೋ ನೀನೋ ಅನ್ನುವಂಥ ಡಿನ್ನರ್ ಪೊಲಿಟಿಕ್ಸು ನಡೀತಿರ್ತಕ್ಕಂಥದ್ದು ಖೇದಕರ. ಅಧಿಕಾರದ ಹಪಾಹಪಿ ಇಂಥ ಸಂಕಷ್ಟ ಸಮಯದಲ್ಲಿ ಇಟ್ಕೊಳ್ಬಾರ್ದು. ಇಂಥ ಸಂಕಷ್ಟ ಸಮಯದಲ್ಲಿ ಜನಹಿತ ಮರೆತು ವರ್ತನೆ ಮಾಡಬಾರ್ದು. ಮುಖ್ಯಮಂತ್ರಿಗಳಿಗೆ ಕುರ್ಚಿ ಉಳಿಸ್ಕೊಳ್ಳೋ ಚಿಂತೆ, ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಯಾವಾಗ ಬಂದು ಕೂರ್ತೀನೋ ಅನ್ನೋ ಆತರ. ಇದರೊಳಗಡೆ
ನಾನು ಯಾರ ಕಡೆ ಇರಬೇಕು, ನಾನು ಯಾರ ಕಡೆ ಇರೋಕೆ ಅಂತ ತೋರಿಸ್ಕೊಳ್ಳೋಕ್ಕೆ ಡಿನ್ನರ್ ಪೊಲಿಟಿಕ್ಸು. ಎಲ್ಲಿದೆ ಜನಹಿತ? ಎಲ್ಲಿದೆ ಸಂವೇದನೆ? ಸಾವಿನ ಮನೆಯಲ್ಲಿ ಸಂಭ್ರಮ ಪಡುವಂಥ ಮನಸ್ಥಿತಿ ಇದು ಕರುಣೆ ಇಲ್ಲದವರು ಮಾತ್ರ ಮಾಡೋದು, ಕಲ್ಲು ಹೃದಯದವ್ರು ಮಾತ್ರ ಇಟ್ಕೊಳ್ಳೋದು. ಈ ಸರ್ಕಾರಕ್ಕೆ ಹೃದಯ ಇದೆಯಾ ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ.